ಪ್ರತಿ ತಿಂಗಳು ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾಯಿತ್ತು, ಮೆನ್ಸಸ್ ಎಲ್ಲ ಕರೆಕ್ಟ್ ಟೈಮಿಗೆ ಬರ್ತಾಯಿತ್ತು. 28 ಡೇಸಿಗೆ ನನ್ನ ಮೆನ್ಸಸ್ ಕರೆಕ್ಟಾಗಿ ಆಗುವಂಥದ್ದು ಸೈಕಲು. ಸೊ ಆದರೂ ಕೂಡ ಆಗ್ತಾ ಇಲ್ವಲ್ಲ ಕನ್ಸೀವ್ ಬೇಗ ಏನಕ್ಕೆ ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿದ್ವಿ. ಆವಾಗಂತೂ ತಲೆನಲ್ಲಿ ಇದ್ದಿದ್ದು ಒಂದೇ, ಬೇಗ ಪ್ರೆಗ್ನೆಂಟ್ ಆಗಬೇಕು, ಬೇಗ ನನ್ನ ಮಗುನ ನೋಡಬೇಕು ಅನ್ನೋವಂಥದ್ದು. ಹಾಗಾಗಿ ನಾನು ಟ್ಯೂಬ್ ಏನಾದ್ರು ಬ್ಲಾಕ್ ಆಗಿರ್ಬೋದು ನನಗೆ ಅಂತ ಹೇಳಿ ಅಂದ್ಕೊಂಡು ಟ್ಯೂಬ್ ಟೆಸ್ಟನ್ನು ಮಾಡೋದಕ್ಕೆ ಡಾಕ್ಟರ್ನ ಕೇಳಿದೆ. ಡಾಕ್ಟರ್ ಹೇಳಿದರು ಒಂದ್ಸಲ ಕನ್ಸೀವ್ ಆದಮೇಲೆ ಟ್ಯೂಬ್ಸ್ ಯಾವುದು ಬ್ಲಾಕ್ ಆಗಿರೋದಿಲ್ಲ, ಬ್ಲಾಕ್ ಆಗಿದ್ದರೆ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಅದೆಲ್ಲ ಅವಶ್ಯಕತೆ ಇಲ್ಲ ನಿಮಗೆ, ನಿಮ್ಮ ಕೇಸಸ್ಗೆ ಅದು ಅವಶ್ಯಕತೆ ಇಲ್ಲ, ದಯವಿಟ್ಟು ಬೇಡ ಅಂತ ಹೇಳಿ. ಆದರೂ ಕೂಡ ನಾನೇ ಫೋರ್ಸ್ ಮಾಡಿ ಪರವಾಗಿಲ್ಲ ಮೇಡಮ್ ಏನಾದರೂ ಆಗಲಿ ಒಂದು ಸೈಡ್ ಆದರೂ ಏನಾದರೂ ಬ್ಲಾಕ್ ಆಗಿರ್ಬೋದಾ ಅಂತ ಹೇಳಿ ಚೆಕ್ ಮಾಡಿ ಅಂತ ಹೇಳಿ ನಾನೇ ಕೇಳ್ಕೊಂಡಾಗ ಅವರು ಸರಿ ಆಯಿತು ನೀವು ಇಷ್ಟು ಹೇಳ್ತಿದ್ದೀರಲ್ಲ ನಿಮ್ಮಿಷ್ಟ ಅಂತ ಹೇಳಿ ಮಾಡಿದ್ರು. ಬಟ್ ಆದರೆ ನನಗೆ 2 ಸೈಡು ಟ್ಯೂಬ್ಸು ಏನೂ ಬ್ಲಾಕ್ ಆಗಿರಲಿಲ್ಲ. ಇದೊಂದು ಸಿಂಪಲ್ ಪ್ರೊಸೀಜರು. ಇದಕ್ಕೆ ಅನಸ್ತೇಷಿಯಾ ಕೊಟ್ಟು ಕೂಡ ಮಾಡ್ತಾರೆ, ಕೊಡದೇನೂ ಕೂಡ ಮಾಡ್ತಾರೆ. ನನಗೆ ಅನಸ್ತೇಷಿಯಾನ ಕೊಟ್ಟಿರಲಿಲ್ಲ. ಸೊ ಗರ್ಭಕೋಶದ ಒಳಗಡೆ ಒಂದು ಲಿಕ್ವಿಡನ್ನು ಇಂಜೆಕ್ಟ್ ಮಾಡ್ತಾರೆ. ಅದು ಕಂಪ್ಲೀಟಾಗಿ 2 ಸೈಡು ಟ್ಯೂಬಲ್ಲಿ ಓವರೀಸ್ವರೆಗೂ ಹೋಗಿದೆಯಾ ಇಲ್ವಾ ಅಂತ ಹೇಳಿ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಮೂಲಕ ಚೆಕ್ ಮಾಡ್ತಾರೆ. ನನಗೆ 2 ಸೈಡಲ್ಲಿ ಕ್ಲಿಯರಾಗಿ ಹೋಗಿತ್ತು ಆ ಒಂದು ಲಿಕ್ವಿಡ್ ಏನಿದೆ ಅದು. ಸೊ 2 ಸೈಡು ಟ್ಯೂಬು ಬ್ಲಾಕ್ ಆಗಿಲ್ಲ ಅಂತ ಹೇಳಿ ಗೊತ್ತಾಯಿತು. ಅವರು ಮತ್ತೆ ನನಗೆ ಬುದ್ಧಿವಾದ ಹೇಳಿದ್ರು. ನಾನು ಹೇಳಿದ್ನಲ್ಲ ನಿಮಗೆ ಅವಶ್ಯಕತೆ ಇರೋದಿಲ್ಲ, ಡಾಕ್ಟರ್ಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವೇನೇ ಏನೇನೋ ಡಿಸಿಷನ್ಸ್ನ ತೊಗೊಳ್ತೀರಾ, ನಾವೆಷ್ಟೇ ಹೇಳಿದ್ರು ಕೇಳಲಿಲ್ಲ. ನೋಡಿ ಇವಾಗ 2 ಸೈಡು ಟ್ಯೂಬ್ಸು ನಾರ್ಮಲ್ ಆಗಿದೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ತಾ ಇರೋದ್ರಿಂದ ಅಷ್ಟೇ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಬೇರೆಲ್ಲ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಸೊ ಆದರೂ ಕೂಡ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಈ ಒಂದು ಪ್ರೊಸೀಜರು ಪೇಯ್ನ್ಫುಲ್ಲ ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ನಾನು ಬೆಳಗ್ಗೆ ಒಂದು ಟ್ಯೂಬ್ ಟೆಸ್ಟನ್ನು ಮಾಡಿಸ್ಕೊಂಡಿದ್ದಂಥದ್ದು, ಮಧ್ಯಾಹ್ನ ಎಲ್ಲ ಚೆನ್ನಾಗೇ ಇದ್ದೆ. ಮನೆಗೆ ಹೋದ್ಮೇಲೆ ಸಂಜೆಯಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಸಿಕ್ಕಾಬಟ್ಟೆ ಹೊಟ್ಟೆ ನೋವು, ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀರನ್ನು ಕೂಡ ಎದ್ದು ಕೂತ್ಕೊಂಡು ಕುಡಿಯೋದಕ್ಕೆ ಆಗ್ತಾ ಇರಲಿಲ್ಲ. 2 ದಿನ ಇದೇ ರೀತಿಯಾಗಿತ್ತು. ವಾಶ್ರೂಮ್ಗೆ ಹೋಗಬೇಕು ಅಂದರೂ ಕೂಡ ಅಮ್ಮ ಇಟ್ಕೊಂಡು ಕರ್ಕೊಂಡು ಹೋಗಬೇಕಾಗಿತ್ತು, ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ. 2 ದಿನ ಆದಮೇಲೆ ಕಂಪ್ಲೀಟಾಗಿ ಪೇಯ್ನ್ ಹೋಯಿತು. ಪೇಯ್ನ್ಗೆ ಅಂತ ಹೇಳಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ. ನೀವು ಯಾರಾದರೂ ಈ ರೀತಿಯಾಗಿ ಟ್ಯೂಬ್ ಟೆಸ್ಟ್ನ ಮಾಡಿಸ್ಕೊಳ್ಳೋರಿದ್ರೆ, ಯಾರು ಒಂದ್ಸಲ ಕೂಡ ಕನ್ಸೀವ್ ಆಗಿರೋದಿಲ್ಲ ಅಂಥವರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ.